ಅಲ್ಲ 11 ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ, ಆ ಥರ ಸತ್ಯ ಆಗಿದ್ರೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳಕ್ಕಾಗಲ್ಲ. ಆ ಹೃದಯಹೀನ ಆಗಬಾರ್ದು. ಅದು ಸತ್ಯ ಆಗಿದ್ರೆ ಯಾರು ಕ್ಷಮಿಸಲ್ಲ. ಯಾಕೆಂದ್ರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದ್ರೆ ಇವರಿಗೂ ಇದಿ ಅಮೀನಿಗೂ ವ್ಯತ್ಯಾಸನೇ ಇಲ್ಲ. ಇದಿ ಅಮೀನು ಮಕ್ಕಳ ಮೆದುಳು ತಿಂತಾ ಇದ್ನಂತೆ. ಅಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ. ವಿಧಾನಸೌಧದಲ್ಲಿ ಆಯೋಜನೆಯನ್ನ ಬೆಂಗಳೂರು ಕಮಿಷನರ್ ಮಾಡಿದ್ರು. ಹೊಸ ಭಾಷ್ಯ ವಿಧಾನಸೌಧದಲ್ಲಿ ಈ RCBಗೆ ಸನ್ಮಾನ ಮಾಡುವಂತ, ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವರು ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವರು ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ನೋಡಿ ಯಾರು ಟ್ವೀಟ್ ಮಾಡಿದ್ದು, ನೋಡಿ ನೀವು ಯಾರು ಟ್ವೀಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನೋಡಿ ನಾನು 3ನೇ ತಾರೀಕು ಕ್ರಿಕೆಟ್ ನಡೆದಿದ್ದಲ್ವಾ, 3ನೇ ತಾರೀಕು ನಾನು 2ನೇ ತಾರೀಕು ಮೈಸೂರಿನಲ್ಲಿದ್ದೆ. ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಹೇಳಿದೆ, ನೋಡಿ ಇದು ರಾಜ್ಯವನ್ನು ಪ್ರತಿನಿಧಿಸುವ ಅಥವಾ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಲ್ಲ. IPL ಅನ್ನೋದು ಒಂದು ಫ್ರಾಂಚೈಸಿ, RCB ಅನ್ನೋದು ಒಂದು ಫ್ರಾಂಚೈಸಿ, IPL ಅನ್ನೋದು ಎಲ್ಲ ಕಾಕ್ಟೈಲ್ ಮಾಡ್ಕೊಂಡು ಆಡಿಸುವಂತ ಒಂದು ವ್ಯವಸ್ಥೆ. ನಾವು ಆಟ ನೋಡಿ ಖುಷಿ ಪಡೋಣ, ಬಹಳ ಅಭಿಮಾನದ ಅತಿರೇಕ ಬೇಡ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಸರ್ಕಾರ ಸನ್ಮಾನಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಸ್ಪಾನ್ಸರ್ ಎಷ್ಟು ಜನ ಇದ್ರು ಕರ್ನಾಟಕದವರು ಆ ತಂಡದಲ್ಲಿ? ಮಾಲೀಕರು ಕರ್ನಾಟಕದವರ ಅಥವಾ ಏನಾರು ಸೀಕ್ರೆಟ್ ಇನ್ವೆಸ್ಟ್ಮೆಂಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದ್ದು ಏನಾರು ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಇದೆಯಾ? ಯಾಕೆ ಆಯೋಜನೆ ಮಾಡಿದ್ರಿ? ಆಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? 11 ಜನರ ಬಲಿಗೆ ಕಾರಣ ಆದ್ರಲ್ಲ. ಆಯೋಜನೆ ಮಾಡಬೇಕಾದ್ರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ತಗ್ಗಿಸುವ ಸ್ಥಿತಿ ಬರ್ತಿರ್ಲಿಲ್ಲ. 11 ಜನರ ಕುಟುಂಬ ದುಃಖದಲ್ಲಿ ಪರಿತಪಿಸುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನೂ ನೆಟ್ಟಗೆ ಮಾಡಲಿಲ್ವಲ್ಲ. ಅಲ್ಲ 11 ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದಿರೋ ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು,
ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆ ಥರ ಸತ್ಯ ಆಗಿದ್ರೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳಕ್ಕಾಗಲ್ಲ. ಆ ಹೃದಯಹೀನ ಆಗಬಾರ್ದು. ಅದು ಸತ್ಯ ಆಗಿದ್ರೆ ಯಾರು ಕ್ಷಮಿಸಲ್ಲ. ಯಾಕೆಂದ್ರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದ್ರೆ ಇವರಿಗೂ ಇದಿ ಅಮೀನಿಗೂ ವ್ಯತ್ಯಾಸನೇ ಇಲ್ಲ. ಇದಿ ಅಮೀನು ಮಕ್ಕಳ ಮೆದುಳು ತಿಂತಾ ಇದ್ನಂತೆ. ಅಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ. ವಿಧಾನಸೌಧದಲ್ಲಿ ಆಯೋಜನೆಯನ್ನ ಬೆಂಗಳೂರು ಕಮಿಷನರ್ ಮಾಡಿದ್ರು. ಹೊಸ ಭಾಷ್ಯ ವಿಧಾನಸೌಧದಲ್ಲಿ ಈ RCBಗೆ ಸನ್ಮಾನ ಮಾಡುವಂತ ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು RCB ಗೆಲುವನ್ನು ಅನ್ನೋದು ಕಮಿಷನರಿಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು. ನೋಡಿ ಯಾರು ಟ್ವೀಟ್ ಮಾಡಿದ್ದು, ನೋಡಿ ನೀವು ಯಾರು ಟ್ವೀಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ನೋಡಿ ನಾನು 3ನೇ ತಾರೀಕು ಕ್ರಿಕೆಟ್ ನಡೆದಿದ್ದಲ್ವಾ, 3ನೇ ತಾರೀಕು ನಾನು 2ನೇ ತಾರೀಕು ಮೈಸೂರಿನಲ್ಲಿದ್ದೆ. ಪತ್ರಕರ್ತರು ಒಂದು ಪ್ರಶ್ನೆ ಕೇಳಿದ್ರು. ಆ ಪ್ರಶ್ನೆ ಕೇಳಿದೆ, ನೋಡಿ ಇದು ರಾಜ್ಯವನ್ನು ಪ್ರತಿನಿಧಿಸುವ ಅಥವಾ ರಾಷ್ಟ್ರೀಯತೆಯನ್ನು ಪ್ರತಿನಿಧಿಸೋದಲ್ಲ. IPL ಅನ್ನೋದು ಒಂದು ಫ್ರಾಂಚೈಸಿ, RCB ಅನ್ನೋದು ಒಂದು ಫ್ರಾಂಚೈಸಿ, IPL ಅನ್ನೋದು ಎಲ್ಲ ಕಾಕ್ಟೈಲ್ ಮಾಡ್ಕೊಂಡು ಆಡಿಸುವಂತ ಒಂದು ವ್ಯವಸ್ಥೆ. ನಾವು ಆಟ ನೋಡಿ ಖುಷಿ ಪಡೋಣ, ಬಹಳ ಅಭಿಮಾನದ ಅತಿರೇಕ ಬೇಡ ಅಂತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಸರ್ಕಾರ ಸನ್ಮಾನಿಸಬೇಕು ಅಂತ ಹೇಳಿದ್ರೆ ಸರ್ಕಾರ ಸ್ಪಾನ್ಸರ್ ಎಷ್ಟು ಜನ ಇದ್ರು ಕರ್ನಾಟಕದವರು ಆ ತಂಡದಲ್ಲಿ? ಮಾಲೀಕರು ಕರ್ನಾಟಕದವರ ಅಥವಾ ಏನಾರು ಸೀಕ್ರೆಟ್ ಇನ್ವೆಸ್ಟ್ಮೆಂಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳದ್ದು ಏನಾರು ಸೀಕ್ರೆಟ್ ಇನ್ವೆಸ್ಟ್ಮೆಂಟ್ ಇದೆಯಾ? ಇತ್ತ ಯಾಕೆ ಆಯೋಜನೆ ಮಾಡಿದ್ರಿ? ಆಯೋಜನೆ ಮಾಡಿದವರು ಕರ್ನಾಟಕದ ಗೌರವನೂ ಉಳಿಸ್ಲಿಲ್ವಲ್ಲ ನೀವು? 11 ಜನರ ಬಲಿಗೆ ಕಾರಣ ಆದ್ರಲ್ಲ. ಆಯೋಜನೆ ಮಾಡಬೇಕಾದ್ರೂ ಒಂದು ವ್ಯವಸ್ಥಿತ ರೂಪದಲ್ಲಿ ಆಯೋಜನೆ ಮಾಡಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ತಲೆ ತಗ್ಗಿಸುವ ಸ್ಥಿತಿ ಬರ್ತಿರ್ಲಿಲ್ಲ. 11 ಜನರ ಕುಟುಂಬ ದುಃಖದಲ್ಲಿ ಪರಿತಪಿಸುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಅದನ್ನೂ ನೆಟ್ಟಗೆ ಮಾಡಲಿಲ್ವಲ್ಲ.